ನಾನು ನಿಮ್ಮ ವೆಂಕಟೇಶ್ ಪ್ರಜಾಕಿಯ ಆದ್ರೆ ಇದೇ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅವರೇ ಪರಿಚಯ ಮಾಡ್ಕೊಡ್ತಾರೆ. ಬನ್ನಿ ಸರ್, ನಿಮ್ಮ ಹೆಸರು ಹೇಳಿ. ಅರುಣ್ ಕಾನಹಳ್ಳಿ ಅಂತ. ನನ್ನ ಊರು ಕಾನಹಳ್ಳಿ ಬರುತ್ತೆ. ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಭಾಗವಾಗಿದೆ. ವೃತ್ತಿಯಲ್ಲಿ ನೀವೇನ್ ಮಾಡ್ಕೊಂಡಿದ್ದೀರಾ? ವೃತ್ತಿಯಲ್ಲಿ ನಾವು ರೈತರಾಗಿ ಕೆಲಸ. ಸರ್, ಯಾತಕ್ಕೆ ಎಲೆಕ್ಷನ್ ನಿಲ್ಬೇಕು ಅಂತ ಅನಿಸ್ತು ನಿಮಗೆ? ಪ್ರಜಾಕೀಯ ವಿಚಾರ ಆಯ್ತು. ಇದು 4 ಜನಕ್ಕೆ ಹಂಚಬೇಕು. ಈ ಚುನಾವಣೆಯಲ್ಲಿ ಕೆಲಸವನ್ನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಇತ್ತು. ಸೂಪರ್ ಸರ್. ಹಾಗೆ ನೀವು ಯಾವ ಜಾತಿ ಧರ್ಮದ ಬಗ್ಗೆ ಆಧಾರ ಇಟ್ಕೊಂಡು ನೀವು ಬಂದು ಎಲೆಕ್ಷನ್ ನಿಲ್ತಾ ಇದ್ದೀರಿ ಸರ್? ನಾವು ಮಾನವೀಯತೆಯ ಆಧಾರದ ಮೇಲೆ ಸಮಾಜವನ್ನ ಕಟ್ಟಬೇಕು, ಆ ನಿಟ್ಟಿನಲ್ಲಿ ವಿಚಾರವನ್ನ ಹಂಚಬೇಕು ಅನ್ನೋದು ನಮ್ಮ ದೂರದೃಷ್ಟಿ. ಯಾವ ಜಾತಿ ನೀವು? ಹೌದು, ಮನುಷ್ಯ ಜಾತಿಯಲ್ಲಿ ಕೆಲಸವನ್ನ ಮಾಡಿ. ಸೂಪರ್. ನೋಡಿ, ಏನ್ ಮನುಷ್ಯ ಜಾತಿ ಅಂತ ಹೇಳ್ತಾರೆ. ಇದಕ್ಕಿಂತ ಬೇಕಾ ರಾಜಕೀಯದಲ್ಲಿ ನಾವು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಧರ್ಮದ ಬಗ್ಗೆ ಮಾತಾಡ್ತಾರೆ. ನಮ್ಮ ರಾಜಕೀಯದ ಕೆಲಸ ನಾವ್ ಏನಂತ ತಿಳ್ಕೊಬೇಕು ಸರ್? ರಾಜಕೀಯದ ಕೆಲಸ ಅಂದ್ರೆ ಏನ್ ಸರ್? ರಾಜಕೀಯ ಅಂದ್ರೆ ಬಹಳ ಗೊಂದಲ ಇರುತ್ತೆ, ಆದ್ರೆ ಪ್ರಜಾಕೀಯ ಅಂದ್ರೆ ಗೊಂದಲ ಇರೋದಿಲ್ಲ. ಪ್ರಜಾಕೀಯದಲ್ಲಿ ಮುಖ್ಯವಾಗಿ ನಮ್ಮ ದೇಶ ಅಂದ್ರೆ ಏನು, ಎಲ್ಲಿಂದ ಪ್ರಾರಂಭ ಆಗುತ್ತೆ, ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಹೋಗುವ ದಾರಿ ರಸ್ತೆಗಳು ಸ್ಟಾರ್ಟ್ ಆಗುತ್ತೆ. ನಾವು ಮತದಾನ ಮಾಡುವ ಸ್ಕೂಲ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಸುತ್ತಮುತ್ತಲಿನ ಆರೋಗ್ಯ ಕೇಂದ್ರಗಳು ಹೇಗಿದೆ. ಹೌದೌದು, ಸ್ಕೂಲ್ ನೋಡ್ಕೊಂಡೆ ಮತದಾನ ದಿವಸ ಏನೋ ವೋಟ್ ಹಾಕ್ಬೇಕಾದ್ರೆ ನೀವು ಆ ಸ್ಕೂಲ್ ನೋಡೇ ನೀವು ವೋಟ್ ಹಾಕ್ಬೋದು. ಹೇಳ್ಬೇಕು ಅಂದ್ರೆ ಅವ್ರವ್ರ ಶಾಲೆಗಳನ್ನ ಅವ್ರು ಎಷ್ಟೆಲ್ಲ ಮಾಡ್ಕೊಂಡು ಕೋಟಿ ಗಟ್ಟಲೆ ಕೊಳ್ಳೆ ಹೊಡೆದು ಈ ತರ ಎಲ್ಲ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆನ ಆ ತರನೇ ಉಳಿಸ್ತಾ ಇದಾರೆ. ಇದನ್ನ ಮುಖ್ಯವಾಗಿ ನೀವು ಅಲ್ಲೇ ವೋಟ್ ಹಾಕಕ್ ಹೋಗ್ತೀರಾ, ಯೋಚನೆ ಮಾಡಿ ವೋಟ್ ಹಾಕ್ರಿ. ಹೌದಲ್ವಾ? ಪ್ರಜಾಕೀಯ ಮತ್ತೊಮ್ಮೆ ಬೆಂಬಲಿಸ್ತಾ ಇದೆ. ನನ್ನ ಮನೆಯಿಂದನೇ ಸ್ಟಾರ್ಟ್ ಆಗ್ಬೇಕು ಅಂತ 7ನೇ ತಾರೀಕು ಏನು ಚುನಾವಣೆ ನಡೆಯುತ್ತೆ ತಪ್ಪದೆ ನೀವು ವಿಚಾರಕ್ಕೆ ಮತವನ್ನ ಮಾಡಿ ಪ್ರಜಾಕೀಯವನ್ನ ಬೆಂಬಲಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.